ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಟಾಪ್ 10 ಇಂಗ್ಲೀಷ್ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದೇ ರೀತಿಯಾಗಿ ಇಂದಿನ ಕ್ಲಾಸನ್ನು ಯಾರ್ಯಾರು ನೋಡಿಲ್ಲ ಅವನ್ನೆಲ್ಲ ನೋಡ್ರಿ. ನಿಮಗೆ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯಗಳಿಗೆ ಮತ್ತು ಎಲ್ಲ ಅಲ್ಪಸಂಖ್ಯಾತರ ಮೊರಾರ್ಜಿ ಆದರ್ಶ ವಿದ್ಯಾಲಯ ಇದು ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಇವತ್ತಿನ ಇಂಗ್ಲೀಷ್ನ ಕೊನೆ ಪ್ರಶ್ನೆ ನೋಡ್ರಿ. ಐಡೆಂಟಿಫೈ ದ ಕರೆಕ್ಟ್ ನೌನ್ ಅಂತ ಕೊಡ್ರ. ಕರೆಕ್ಟ್ ನೌನ್ ಹೌದಾ? ಕ್ವಶನ್ಸ್ ನೋಡ್ರಿ. ಚಾಯ್ಸ್ ದ ಕಲೆಕ್ಟಿವ್ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಎ ಫ್ಲೂಕ್ ಆಫ್ ಬರ್ಡ್ಸ್ ಫಿಲೋ ಓವರ್ ದ ಟ್ರೀಸ್ ಅಂತ ಕೊಡ್ರ. ಓವರ್ ದ ಟ್ರೀಸ್ ಅಂತ ಕೊಡ್ರ. ಇದು ನೋಡ್ರಿ. ಆಪ್ಷನ್ ಎ ಬರ್ಡ್ಸ್, ಆಪ್ಷನ್ ಬಿ ಫ್ಲೋಕ್, ಆಪ್ಷನ್ ಸಿ ಫಿಲೋ, ಆಪ್ಷನ್ ಡಿ ಟ್ರೀಸ್ ಅಂತ ಕೊಡ್ರ. ಕಲೆಕ್ಟಿವ್ ನೌನ್ಸ್ ಅಂದರೆ ಪಕ್ಷಿಗಳ ಗುಂಪಿಗೆ ಏನಂತ ಕರೀತಾರೆ ಅಂತ ಕೊಡ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ. ಯಾವುದ್ರಿ? ಆಪ್ಷನ್ ಬಿ ಆದಂಥ ಯಾವುದ್ರಿ? ಫ್ಲೋಕ್. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಆನ್ಸರ್ ನೋಡ್ರಿ ಫ್ಲೋಕ್. ಎಕ್ಸ್ಪ್ಲೇಷನ್ ನೋಡ್ರಿ. ಗುಂಪುಗಳನ್ನು ಸೂಚಿಸುವ ಪದಗಳನ್ನು ಕಲೆಕ್ಟಿವ್ ನೌನ್ ಎನ್ನಲಾಗುತ್ತದೆ. ಇಲ್ಲಿ ಫ್ಲೋಕ್ ಎನ್ನುವುದು ಪಕ್ಷಿಗಳ ಗುಂಪನ್ನು ಸೂಚಿಸುವುದರಿಂದ ಇದು ಸರಿಯಾದ ಉತ್ತರ ಆಗುತ್ತೆ ರೀ. ಪಕ್ಷಿಗಳ ಗುಂಪಿಗೆ ಏನಂತ ಕರೀತಾರೆ? ಫ್ಲೋಕ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ. ಆರ್ಟಿಕಲ್ಸ್ ಎ ಆ್ಯಂಡ್ ದ ಅಂತ ನೋಡ್ರಿ. ಕ್ವಶನ್ ನೋಡ್ರಿ. ಐ ಸಾ ಡ್ಯಾಶ್ ಎಲಿಫೆಂಟ್ ಇನ್ ದ ಜೂ ಅಂತ ಕೊಡ್ರಿ. ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ಸಮ್ ಅಂತ ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಬಿ ಯಾನ್. ಯಾನ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಯಾವುದಾಗುತ್ತೆ ರೀ? ಯಾನ್ ಅನ್ನೋ ಸರಿಯಾದ ಉತ್ತರ ಬಿ ನೋಡ್ರಿ. ಇಂಗ್ಲೀಷ್ನಲ್ಲಿ ಎ ಇ ಐ ಓ ಯು ಅಂದರೆ ಇವುಗಳನ್ನ ಏನಂತ ಕರಿತೀರಿ? ಓವೆಲ್ಸ್ ಅಕ್ಷರಗಳಿಂದ ಅಥವಾ ಅವುಗಳ ಶಬ್ದದಿಂದ ಪ್ರಾರಂಭವಾಗುವ ಪದಗಳ ಮುಂದೆ ಯಾನ್ ಬಳಸ್ಬೇಕಂತ. ಹೌದ್ರಿ? ಎಲಿಫೆಂಟ್ ನೋಡ್ರಿ. ನಾವು ಎಲಿಫೆಂಟ್ ಅಂತ ಹೆಂಗೆ ಬರಿತೀವಿ ರೀ? ಈ ಬರ್ತ ಹೌದಲ್ರಿ? ಎಲಿಫೆಂಟ್ ಹೌದಲ್ಲ? ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಯಾನ್ ಹೌದಲ್ರಿ? ಇದು ಯಾವುದಾಗುತ್ತೆ ರೀ? ಇದಕ್ಕೆ ಸರಿಯಾದ ಉತ್ತರ ಆ್ಯನ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ. ಅಪೋಸಿಟ್ ವರ್ಡ್ಸ್ ಅಂದರೆ ಆಂಟೋನಿಯಮ್ಸ್ ಅಂತ ಕೊಟ್ರ. ಕ್ವಶನ್. ವಾಟ್ ಈಸ್ ದ ಅಪೋಸಿಟ್ ಆಫ್ ದ ವರ್ಡ್ ಬ್ಯೂಟಿಫುಲಿ ಅಂತ ಕೊಟ್ರ. ಆಪ್ಷನ್ ಎ ಪ್ಯೂರಿಟಿ, ಆಪ್ಷನ್ ಎ ಯುಗ್ಲಿ, ಆಪ್ಷನ್ ಸಿ ಸ್ಮಾಲ್, ಆಪ್ಷನ್ ಸಿ ನೈಸ್ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಇಲ್ಲಿ ನೋಡ್ರಿ. ಆಪ್ಷನ್ ಬಿ ಉಗ್ಲಿ. ಎಕ್ಸ್ಪ್ಲೇನ್ ಬ್ಯೂಟಿಫುಲ್ ಅಂದರೆ ಸುಂದರ, ವಿರುದ್ಧ ಪದ ವಿಕಾರ ಅಂತಂದರೆ ಉಗ್ಲಿ ಅಂತ ವಿಕಾರ ಅಥವಾ ಅಸಹ್ಯ ಅಂತ ಕರೀತಾರೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ. ಪ್ಲೂರಲ್ ಫಾರ್ಮ್ಸ್ ನೋಡ್ರಿ. ಕ್ವಶನ್. ವಾಟ್ ಈಸ್ ದ ಪ್ಲೂರಲ್ ಫ್ರಮ್ ದ ವರ್ಡ್ ಕೆನೀಫ್ ಅಂತ ಕೊಟ್ರ. ಹೌದಾ? ಆಪ್ಷನ್ ಎ ಕೆನೀಫ್ಸ್, ಆಪ್ಷನ್ ಬಿ ಕೆನ್ಯೂಸ್, ಆಪ್ಷನ್ ಬಿ ಕೆನೀಫೆಸ್, ಆಪ್ಷನ್ ಎ ಕೆನೀಫ್. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ ಕೆನ್ಯೂಸ್. ಎಕ್ಸ್ಪ್ಲೇನ್ ದ ಎಫ್ ಅಥವಾ ಎಫ್ ನಿಂದ ಕೊನೆಗೊಂಡರೆ ಬಹುವಚನ ಮಾಡಬೇಕು. ಹೌದಲ್ರಿ? ಏಕವಚನ ಬಹುವಚನ ಅಂತ ಕೊಟ್ಟಿರುತ್ತೆ. ಸಿಂಗಲ್ ಹೌದಲ್ರಿ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಬಹುವಚನ ಮಾಡುವಾಗ ಎಫ್ ಅಥವಾ ಎಫ್ ತೆಗೆದು ವಿ ಎಸ್ ಸೇರಿಸಬೇಕು. ಉದಾಹರಣೆ ಲೀಫ್, ಲೀವ್ಸ್. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ಐದನೇ ಪ್ರಶ್ನೆ ನೋಡ್ರಿ. ಕಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಡ್ರಿ. ಕ್ವಶನ್. ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ ಅಂತ ಕೊಡ್ರಿ. ಆಪ್ಷನ್ ಏನ್ರಿ? ಆಪ್ಷನ್ ಎ ಗೋ, ಆಪ್ಷನ್ ಬಿ ಗೋಯಿಂಗ್, ಆಪ್ಷನ್ ಸಿ ಗೋಸ್, ಆಪ್ಷನ್ ಟಿ ಗಾನ್ ಅಂತ ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಸಿ ಗೋಸ್ ಆಗುತ್ತೆ ರೀ. ಆಪ್ಷನ್ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕರ್ತೃ ಸಬ್ಜೆಕ್ಟ್ ಒಬ್ಬರೇ ಇದ್ದಾಗ ಈ ಶಿ ಹಿಟ್ ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಸೇರಿಸಬೇಕು. ಆದ್ದರಿಂದ ಶಿ ಗೋಸ್ ಟು ದ ಸ್ಕೂಲ್ ಎವ್ರಿ ಡೇ. ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿಯಾಗಿ ಆರನೇ ಪ್ರಶ್ನೆ ನೋಡ್ರಿ. ಐಡೆಂಟಿಫೈಯಿಂಗ್ ಅಬ್ಜೆಕ್ಟಿವ್ಸ್ ಅಂತ ಕೊಟ್ರ. ಕ್ವಶನ್ಸ್ ನೋಡಿ. ದ ಬ್ರೇವ್ ಸೋಲ್ಜರ್ ಫೈಟ್ ವಿಲ್ ಐಡೆಂಟಿಫೈ ದ ಅಬ್ಜೆಕ್ಟಿವ್ ಅಂತ ಕೊಟ್ರ. ಆಪ್ಷನ್ ಎ ಸೋಲ್ಜರ್, ಆಪ್ಷನ್ ಬಿ ಫಾರ್ಗೆಟ್, ಆಪ್ಷನ್ ಬಿ ಸಿ ಬ್ರೇವ್, ಆಪ್ಷನ್ ಡಿ ವೆಲ್ ಅಂತ ಕೊಟ್ರ.
ಇದಕ್ಕೆ ಆಪ್ಷನ್ ಸಿ ಬ್ರೇವ್ ಎಕ್ಸ್ಪ್ಲೇನ್ ನಾಮಪದ ಅಂದರೆ ಸೋಲ್ಜರ್ ಗುಣವನ್ನು ಸೂಚಿಸುವ ಪದಕ್ಕೆ ಅಬ್ಜೆಕ್ಟಿವ್ ಎನ್ನಲಾಗುತ್ತೆ. ಇಲ್ಲಿ ಬ್ರೇವ್ ಅಂದರೆ ಧೈರ್ಯಶಾಲಿ, ಸೈನಿಕನ ಗುಣವನ್ನು ತಿಳಿಸುವುದಕ್ಕೆ ಅದರಿಂದ ಅಬ್ಜೆಕ್ಟಿವ್ ಆಗುತ್ತೆ ರೀ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಆಪ್ಷನ್ ಸಿ ಬ್ರೇವ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ 7ನೇ ಪ್ರಶ್ನೆ ನೋಡ್ರಿ, ಪ್ರಿಪೋಸಿಷನ್ಸ್. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಆಪ್ಷನ್ ಎ ಇನ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಅಂಡರ್, ಆಪ್ಷನ್ ಡಿ ಬಿಟ್ವೀನ್ ಅಂತ ಕೊಡ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಆಪ್ಷನ್ ಬಿ ಅಂದರೆ ಪುಸ್ತಕ ಮೇಜಿನ ಮೇಲೆ ಇರೋದ್ರಿಂದ ಆನ್ ದ ಟೇಬಲ್ ಬಳಸ್ಬೇಕು, ಹೌದಲ್ರಿ? ದ ಬುಕ್ ಈಸ್ ಆನ್ ದ ಟೇಬಲ್ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಯಾವುದಾಗುತ್ತೆ ರೀ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ರಿ, ಜೆಂಡರ್ ಕ್ವಶನ್. ಚೇಂಜ್ ದ ಜೆಂಡರ್ ಆಫ್ ದ ವರ್ಡ್ ಕಿಂಗ್. ಪ್ರೀಸಿಯಸ್ ಆಪ್ಷನ್ ಎ ಪ್ರೀಸಿಯಸ್, ಆಪ್ಷನ್ ಬಿ ಕ್ಯೂನ್, ಆಪ್ಷನ್ ಬಿ ವುಮೆನ್, ಆಪ್ಷನ್ ಡಿ ಗರ್ಲ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಆಪ್ಷನ್ ಡಿ ಗರ್ಲ್ ಆಗುತ್ತಾ. ಕಿಂಗ್ ಅಂದರೆ ರಾಜ ಪುಲ್ಲಿಂಗವಾದರೆ, ಕ್ವೀನ್ ಅಂದರೆ ರಾಣಿ ಅದರ ಸ್ತ್ರೀಲಿಂಗ ರೂಪ, ಹೌದಿಲ್ಲ? ಅದರಿಂದ ಜೆಂಡರ್ನ ಚೇಂಜ್ ಮಾಡ್ಬೇಕಂದ್ರೆ ಕಿಂಗ್ ಕ್ವೀನ್ ಅಂತ ಕರಿತೀವಿ. ಅದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ರಿ, ಪ್ರೊನೌನ್ಸ್. ರಾಮ ಈಸ್ ಎ ಗುಡ್ ಬಾಯ್ ಡ್ಯಾಶ್ ಸ್ಟಡೀಸ್ ವೆಲ್ ಅಂತ ಕೊಡ್ರಿ. ಆಪ್ಷನ್ ಎ ಸಿ, ಆಪ್ಷನ್ ಬಿ ಇಟ್, ಆಪ್ಷನ್ ಸಿ ಇ, ಆಪ್ಷನ್ ಡಿ ದೇ ಅಂತ ಕೊಡ್ರಿ. ಆನ್ಸರ್ ಯಾವುದಾಗುತ್ತೆ ರೀ? ಆಪ್ಷನ್ ಸಿ ಇ ಅಂತ ಆಗುತ್ತೆ, ಹೌದಲ್ರಿ? ರಾಮ ಈ ಅಂದ್ರೆ ನಾಮಪದ ಅಂದ್ರೆ ಇದ್ದಂದ್ರೆ ಸಿ ಆಗುತ್ತೆ. ಇಲ್ಲಿ ನೋಡ್ರಿ, ಗಂಡು ಮಕ್ಕಳ ಹೆಸರಿನ ಬದಲಾಗಿ ಈ ಎಂಬ ಸರ್ವನಾಮ ಪದವನ್ನು ಪ್ರೊನೌನ್ ಆಗಿ ಬಳಸಲಾಗುತ್ತೆ, ಹೌದಲ್ರಿ? ಆದ್ದರಿಂದ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ರೀ. 10ನೇ ಪ್ರಶ್ನೆ ನೋಡ್ರಿ, ಸ್ಪೆಲ್ಲಿಂಗ್ ಟೆಸ್ಟ್ ಕ್ವಶನ್ಸ್. ಚಾಯ್ಸ್ ದ ಕರೆಕ್ಟ್ಲಿ ಸ್ಪೆಲ್ ವರ್ಡ್ ಅಂತ ಕೊಟ್ಟರು, ಹೌದಾ? ಆಪ್ಷನ್ ಎ ಸ್ಕೂಲ್ ಇದಕ್ಕೆ ಆನ್ಸರ್ ಹೇಳ್ಬಿಡ್ತು ನೋಡ್ರಿ. ಇದಕ್ಕೆ ಸ್ಕೂಲ್ ಅನ್ನೋದು ಈ ಕರೆಕ್ಟ್ ಆನ್ಸರ್ ಆಗುತ್ತೆ, ಹೌದಲ್ರಿ? ಇವೆಲ್ಲ ತಪ್ಪಾಗುತ್ತೆ ರೀ. ಆಪ್ಷನ್ ಎ, ಆಪ್ಷನ್ ಬಿ, ಸಿ, ಡಿ ತಪ್ಪಾಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸ್ಕೂಲ್ ಎಂಬುದು ಸರಿಯಾದ ಉತ್ತರ ಆಗುತ್ತೆ ರೀ. ಇವು ಮೊರಾರ್ಜಿ ವಸತಿ ಶಾಲೆಯ ಮೋಸ್ಟ್ ಇಂಪಾರ್ಟೆಂಟ್ 10 ಇಂಗ್ಲೀಷ್ನ ಪ್ರಶ್ನೆಗಳಾಗಿರ್ತವೆ ರೀ. ಈ ವಿಡಿಯೋ ನೋಡಿರಿ ಮತ್ತು ಇಂದಿನ ವಿಡಿಯೋಗಳನ್ನು ನೋಡಿರಿ. ಆಗಲೇ ಸಮಾಜ ವಿಜ್ಞಾನ, ಪರಿಸರ ಅನ್ನೋದನ್ನು ಮೋಸ್ಟ್ ಇಂಪಾರ್ಟೆಂಟು ಪಾರ್ಟ್ ವೈಸ್ ಮಾಡ್ತಾ ಇದ್ದೀನಿ ರೀ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.